ಭೇಟಿಯಾಗಿದ್ದಾರೆ ರೈಲ್ವೆ ಸಚಿವ. ನಿನ್ನೆ ದೆಹಲಿಯಲ್ಲಾದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ ಅಶ್ವಿನಿ ವೈಷ್ಣವ್. ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ದೆಹಲಿಯ ಕಾಲ್ತುಳಿತ ದುರಂತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾಯಿತು, ಸದ್ಯಕ್ಕೆ ಆಗಿರುವಂತಹ ಸಾವು ನೋವುಗಳು, ಕೊಟ್ಟಿರುವಂತಹ ಪರಿಹಾರ, ಹಾಗೆ ಮುಂದೇನಾಗಬೇಕು ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಇನ್ನೂ ಒಂದಷ್ಟು ದಿನಗಳ ಕಾಲ ಪ್ರಯಾಗ್ರಾಜ್ನ ಟ್ರೈನ್ ಹೋಗುವಂಥದ್ದಿರುತ್ತೆ, ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ನಿನ್ನೆ ಎಲ್ಲಿ ಲ್ಯಾಪ್ಸ್ ಆಯಿತು, ಎಲ್ಲಿ ಲೂಪ್ ಹೋಲ್ ಇತ್ತು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ. ಸೊ ಹಾಗೆ ಇಷ್ಟು ಜನ ಒಮ್ಮೆಲೆ ನುಗ್ಗೋದಕ್ಕೆ ಏನು ಕಾರಣ, ಒಂದಷ್ಟು ಆರೋಪಗಳೇನಿತ್ತು ಅದನ್ನು TV9 ಕೂಡ ಬೆಳಗ್ಗೆಯಿಂದ ನಿಮಗೆ ತಿಳಿಸ್ತಾ ಬಂದಿತ್ತು. ಅನೌನ್ಸ್ಮೆಂಟ್ನಲ್ಲಾದಂಥ ಲೋಪ ಇರ್ಬೋದು, ಹಾಗೆ ಕೊಟ್ಟಂಥ ಟಿಕೆಟ್ಗಳ ಸಂಖ್ಯೆ, ಜೊತೆಗೆ ಇದ್ದಂಥ ಸಿಬ್ಬಂದಿ ಎಷ್ಟಿದ್ರು ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ, ಇಂಥ ಹಲವಾರು ಪ್ರಶ್ನೆಗಳು ಎದ್ದಿದೆ. ಜೊತೆಗೆ ವಿಪಕ್ಷಗಳು ಕೂಡ ಪ್ರಶ್ನೆ ಮಾಡ್ತಾ ಇವೆ, ಇದೇನಾ ನೀವು ದೆಹಲಿಯನ್ನ ಹ್ಯಾಂಡಲ್ ಮಾಡುವಂಥ ರೀತಿ, ಅಥವಾ ಒಂದು ರೈಲ್ವೆ ಸ್ಟೇಷನ್ ಅನ್ನ ಹ್ಯಾಂಡಲ್ ಮಾಡುವಂಥ ರೀತಿ ಅಂತ. ಸೊ ದುರಂತದ ತನಿಖೆಗೆ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ನಿನ್ನೆ ಆಗಿರುವಂತಹ ಕಾಲ್ತುಳಿತ ಪ್ರಕರಣ, ಇಬ್ಬರು ಸದಸ್ಯರ ಸಮಿತಿಯನ್ನ ರಚಿಸಿ ದುರಂತದ ತನಿಖೆಯನ್ನ ಮಾಡಲಾಗುತ್ತೆ. ದುರ್ಘಟನೆಯ ಬಗ್ಗೆ ತನಿಖೆ ಆರಂಭ ಮಾಡಿರುವಂತಹ ಅಧಿಕಾರಿಗಳು. ಕಾಲ್ತುಳಿತ ನಡೆದಂತಹ ಸ್ಥಳದ CCTV ದೃಶ್ಯ ಸಂಗ್ರಹ ಆಗಿದೆ. ಕಾಲ್ತುಳಿತಕ್ಕೆ ಅಸಲಿ ಕಾರಣ ಪತ್ತೆ ಹಚ್ಚಲಿರುವಂತಹ ಸಮಿತಿ. ಸೊ ದೆಹಲಿ ರೈಲು ನಿಲ್ದಾಣದಲ್ಲಿ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ.